ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಇದು ಬಂದು ನಿಮ್ಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ 2 ಕಿಲೋಮೀಟರ್ಸ್ ಆಗುತ್ತೆ ಎಕ್ಸಾಕ್ಟ್ ಇಲ್ಲಿಗೆ. ನಿಮ್ಗೆ ಕೋಡಿಪಾಳ್ಯದಿಂದ ನಿಮ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಕೋಡಿಪಾಳ್ಯದಿಂದ 1.5 ಕಿಲೋಮೀಟರ್ ಆಗುತ್ತೆ. ಓಕೆ ಸರ್, ಮೇನ್ ಕ್ವಶನ್ ಏನಪ್ಪಾ ಕೇಳ್ಬೇಕಂತ ಹೇಳಿದ್ರೆ ಸರ್ ಇದು ಯಾವ್ದಿಂದ ಅಪ್ರೂವ್ ಆಗಿದೆ ಮತ್ತೆ ಯಾವ ಖಾತಾ ಬರುತ್ತೆ ಸರ್? ಇದು BBMP ಈ ಖಾತಾ ಬರುತ್ತೆ. BBMP ಲ್ಯಾಂಡ್ ನಿಮ್ಗೆ BBMP ಈ ಖಾತಾ ಇದೆ. ಓಕೆ, ಮೀನ್ಸ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಖಾತಾ ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದಿಲ್ಲಪ್ಪ ಅಂತ ಹೇಳಿದ್ರೆ ಕೆಂಗೇರಿಗೆ ಬಂದಿದ್ದೀನಿ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ಇದು ಬಂದ್ಬಿಟ್ಟು ನಿಮ್ಗೆ BBMP ಆಗಿದೆ. BBMP ಈ ಖಾತಾ ಆಗಿರುವಂತ ಸೈಟ್ಸ್ ನ ಇವತ್ತು ತೋರ್ಸಕ್ ಬಂದಿದ್ದೀನಿ. ಬ್ಯಾಕ್ ಸೈಡ್ ನೋಡ್ಬೋದು, ಸಾಕಷ್ಟು ಮನೆಗಳು ಅವಾಗಲೇ ಕನ್ಸ್ಟ್ರಕ್ಷನ್ ಆಗಿದೆ. ಲೇಔಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗೋಗಿದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಮನೆಗಳು ಅವಾಗಲೇ ಕನ್ಸ್ಟ್ರಕ್ಷನ್ ಕೂಡ ಆಗ್ತದೆ. ಬ್ಯಾಕ್ ಸೈಡ್ ನೋಡ್ಬೋದು ನೀವು, ಅವಾಗಲೇ ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗೆ ಅಕ್ಕಪಕ್ಕ ಸರೌಂಡಿಂಗು ಅಷ್ಟೇ ಸಾಕಷ್ಟು ಮನೆಗಳು ಅವಾಗ್ಲೇನೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸೂರ್ಯ ಪ್ರಾಪರ್ಟೀಸ್ ಕಡೆಯಿಂದ ವಿನೋದ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ನಾವು ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ಮ ಜೊತೆ ಸೂರ್ಯ ಪ್ರಾಪರ್ಟೀಸ್ ಕಡೆಯಿಂದ ವಿನೋದ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ಲಾಸ್ಟ್ ಟೈಮ್ ಕೂಡ ತಮ್ಮಲ್ಲಿ ಅವ್ರದ್ದು ಸೂರ್ಯ ಪ್ರಾಪರ್ಟೀಸ್ ಅವ್ರದ್ದು ಒಂದು ವಿಡಿಯೋ ಮಾಡಿದ್ವಿ ಅಲ್ವಾ ಸರ್? ಅದು ಕಂಪ್ಲೀಟ್ ಆಗೋಯ್ತು. ಇನ್ನೊಂದು ಇವತ್ತು ಹೊಸ ಲೇಔಟ್ ಬಂದಿದೀವಿ ಸರ್. ನಾನ್ ನೋಡ್ದಂಗೆ ಸರೌಂಡಿಂಗ್ ಸಾಕಷ್ಟು ಮನೆಗಳಾಗೋಗಿದೆಯಲ್ಲ ಸರ್? ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾ ಸರ್, ಕಂಪ್ಲೀಟ್ ಎಲ್ಲ ಮನೆಗಳಾಗೋಗಿದೆ. ಎಲ್ಲ ಕಂಪ್ಲೀಟ್ ಆಗೋಗಿದೆ ಅಲ್ವಾ? 70% ಆಗಿದೆ. 70% ಆಗೋಗಿದೆ ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಇದು ಬಂದು ನಿಮ್ಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ 2 ಕಿಲೋಮೀಟರ್ಸ್ ಆಗುತ್ತೆ ಎಕ್ಸಾಕ್ಟ್ ಇಲ್ಲಿಗೆ. ನಿಮ್ಗೆ ಕೋಡಿಪಾಳ್ಯದಿಂದ ನಿಮ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಕೋಡಿಪಾಳ್ಯದಿಂದ 1.5 ಕಿಲೋಮೀಟರ್ ಆಗುತ್ತೆ. ಓಕೆ ಸರ್, ಮೇನ್ ಕ್ವಶನ್ ಏನಪ್ಪಾ ಕೇಳ್ಬೇಕಂತ ಹೇಳಿದ್ರೆ ಸರ್ ಇದು ಯಾವ್ದಿಂದ ಅಪ್ರೂವ್ ಆಗಿದೆ ಮತ್ತೆ ಯಾವ ಖಾತಾ ಬರುತ್ತೆ ಸರ್? ಇದು BBMP ಈ ಖಾತಾ ಬರುತ್ತೆ. ಲ್ಯಾಂಡ್ ನಿಮ್ಗೆ BBMP ಈ ಖಾತಾ ಇದೆ. ಓಕೆ, ಮೀನ್ಸ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಖಾತಾ ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಸರ್ ಇವಾಗ ನಾನ್ ನೋಡ್ದಂಗೆ ಸಾಕಷ್ಟು ಮನೆಗಳಾಗೋಗಿದೆ, ಅವಾಗ್ಲೇನೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಸರ್ ಇವಾಗ ಎಷ್ಟು ಸೈಟ್ಸ್ ರಿಮೈನಿಂಗ್ ಇರ್ಬೋದು ಸರ್? ಯಾಕಂದ್ರೆ
ಅವಾಗಲೇ ಫುಲ್ ಕಂಪ್ಲೀಟ್ ಆದಂಗೆ ನಂಗೆ ಕಾಣಿಸ್ತಾ ಇದೆ. ಹೌದು ಮೇಡಮ್, ಕಂಪ್ಲೀಟ್ ಆಗಿದೆ. ಇವಾಗ ಜಸ್ಟ್ 4 ಸೈಟ್ ಮಾತ್ರ ಅವೈಲೇಬಲ್ ಇದೆ. ಆಲ್ರೆಡಿ ಒಂದು ಅಗ್ರಿಮೆಂಟ್ ಆಗಿದೆ, ಇನ್ನು 3 ಸೈಟ್ ಅವೈಲೇಬಲ್ ಇದೆ ಮೇಡಮ್. ಓಕೆ, ಕೇವಲ ಒಂದು 3 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಸರ್ ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ವೆಸ್ಟ್ ಫೇಸಿಂಗ್ ಅಲ್ಲಿ ಇದೆ. ವೆಸ್ಟ್ ಫೇಸಿಂಗ್ ಅಲ್ಲಿ ಇದೆ. ಓಕೆ, ಏನ್ ಡೈಮೆನ್ಷನ್ ಅಲ್ಲಿ ಇದೆ ಸರ್? 30-40. ಸರ್ ನಾನ್ ನೋಡ್ಬೋದು ಇದು ಈ ರೋಡ್ ಮೇನ್ ರೋಡ್ ಎಲ್ಲ ಅಟ್ಯಾಚ್ ಆಗ್ಬೋದು ಸರ್ ಇದು? ಮೇಡಮ್ ಅದೇ ನಿಮ್ಗೆ ಕೋಡಿಪಳ್ಳಿಗೆ ಹೋಗುತ್ತೆ. ಕೋಡಿಪಳ್ಳಿಗೆ ಹೋಗುತ್ತೆ. ದಯವಿಟ್ಟು ನಿಮ್ಗೆ ಈಚೆ ಹೋದ್ರೆ ನಿಮ್ಗೆ ಲೆಫ್ಟ್ ಹೋದ್ರೆ ಕೆಂಗೇರಿಗೆ ಹೋಗ್ಬೋದು, ರೈಟ್ ಹೋದ್ರೆ ಕೋಡಿಪಳ್ಳಿಗೆ ಹೋಗ್ಬೋದು. ಕೋಡಿಪಳ್ಳಿಗೆ ಹೋಗ್ಬೋದು. ನಾನ್ ನೋಡಿದೆ ಸರ್ ಕೆಂಗೇರಿ ಮೇನ್ ರೋಡ್ ಇಂದ ಅಲ್ಲೊಂದು ಆರ್ಚ್ ಇದೆ. ಆರ್ಚ್ ಇಂದ ಬರೋಲ್ಲ, ತುಂಬಾನೇ ನಿಯರ್ ಬೈ ಇದೆ ಅಲ್ವಾ ಸರ್? ಹೊರಗಡೆಯಿಂದ ಬರ್ಬೋದು. ಓಕೆ ಸರ್, ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದಾರೆ? 40 ಫೀಟ್ ರೋಡ್ ಮೇಡಮ್. 40 ಫೀಟ್ ರೋಡ್ ಎಲ್ಲ ಅವಾಗಲೇ ಸಿಸಿ ರೋಡ್ ಆಗೋಗಿದೆ ಅಲ್ವಾ ಸರ್? ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಬೇಸಿಕ್ ಕಮ್ಯುನಿಟೀಸ್ ನಾನ್ ನೋಡ್ದಂಗೆ ಎಲ್ಲ ಆಗೋಗಿದೆ ಅನ್ಸುತ್ತೆ, ಯಾಕೆಂದ್ರೆ ಯಾವಾಗಲೇ ಮನೆಗಳು ಆಗೋಗಿದೆ, ಎಲ್ಲರೂ ವಾಸವಾಗಿದ್ದಾರೆ. ಓಕೆ ಸರ್, ಇವಾಗ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ಇಲ್ಲಿ? ನೀವು ಇಂಡಿವಿಜುವಲ್ ಬೋರ್ ಹಾಕ್ಸ್ಕೊಬಹುದು, ಇಲ್ಲ ಸಿಎಂಸಿ ಆಲ್ರೆಡಿ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಆಗಿದೆ. ಓಕೆ, ಕಾವೇರಿ ಕೂಡ ಆಗೋಗಿದೆ. ಗ್ರೇಟ್ ಅಲ್ವಾ ಸರ್? ಕಾವೇರಿ ಕನೆಕ್ಷನ್ ಕೂಡ ಇದೆ ಇಲ್ಲಿ. ಓಕೆ ಸರ್, ಇವಾಗ ಕೇವಲ ಇರೋದೇ 3 ಸೈಟ್ ಅಂತ ಹೇಳ್ತಾ ಇದೀರಾ ಸರ್. ಇವಾಗ ಯಾರಾದ್ರೂ ಬಂದು ನೋಡ್ಬೇಕಂತ ಹೇಳಿದ್ರೆ ಹೆಂಗೆ ಸರ್? ಏನಿಲ್ಲ ಮೇಡಮ್, ಅದೇ ನಾವು ಕಾಲ್ ಮಾಡಿದ್ರೆ ಲೊಕೇಶನ್ ಸೆಂಡ್ ಮಾಡ್ತೀವಿ, ಡೀಟೇಲ್ಸ್ ಕಳಿಸ್ತೀವಿ, ಅವ್ರು ಡೈರೆಕ್ಟ್ ಬಂದು ವಿಸಿಟ್ ಮಾಡಬಹುದು. ಮತ್ತೆ ಅವ್ರಿಗೆ ಅಡ್ವಾನ್ಸ್ ಅಮೌಂಟ್ ಅಂತ 5000 ರೂಪೀಸ್ ತಗೊಂತೀವಿ. ಟೈಮ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಅವ್ರ ಲೀಗಲ್ ನೋಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಲೋನ್ ಅವ್ರಿಗೆ ಒಂದು ಅಪ್ ಟು 70% ವರೆಗೂ ಆಗುತ್ತೆ. ಅಪ್ ಟು 70% ವರೆಗೂ ಆಗುತ್ತೆ ಸರ್. ಸರ್ ಯಾವ ಬ್ಯಾಂಕಿಂದ, ನ್ಯಾಷನಲೈಸ್ ಬ್ಯಾಂಕಿಂದ ಆಗ್ಬೋದು ಸರ್? ಮಾಡ್ಬೋದು ಮೇಡಮ್, ಅವರು ಕೆನರಾ ಕ್ಯಾನ್ಫಿನಲ್ ಆಗುತ್ತೆ, ಇಲ್ಲ ICICI ಆಗುತ್ತೆ, ಇಲ್ಲ LIC ಆಗುತ್ತೆ, ಮಾಡ್ಕೋಬಹುದು. ಓಕೆ ಸರ್, ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವ್ ಮೇಡಮ್, ನಿಮ್ಗೆ ಹಾಸ್ಪಿಟಲ್ ವೈಸ್ ಬಂದ್ರೆ BGS ಹತ್ರ ಆಗುತ್ತೆ, ಕೆಂಗೇರಿ ಮೆಟ್ರೋ ಹತ್ರ ಆಗುತ್ತೆ, ಮತ್ತೆ RNS ಕಾಲೇಜ್ ಇದೆ ಅದತ್ರ ಆಗುತ್ತೆ. ಆಲ್ಮೋಸ್ಟ್ ನಿಯರ್ ಎಲ್ಲ ಸ್ಕೂಲ್ ಬಂದು ನಿಮ್ಗೆ ಚಿನ್ಮಯ ಇದೆ, ರಾಷ್ಟ್ರತನ ಇದೆ, ಐರಾ ಸ್ಕೂಲ್ ಇದೆ, ನೈಸ್ ರೋಡ್ ಹತ್ರನೇ ನಿಯರ್ ಇಂದ. ನೈಸ್ ರೋಡ್ ಹತ್ರ ಇದೆ, ನೈಸ್ ರೋಡ್ ಹತ್ರ, ಮೈಸೂರು ರೋಡ್ ಕೂಡ ಹತ್ರ. ಮೀನ್ಸ್ ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್? ಇಲ್ಲಿ ಇದೆ ಮೇಡಮ್, ಎಲ್ಲ ಸೆಂಟ್ರಲ್ ಇದೆ. ಹಾಗೆ ನಾನ್ ನೋಡಿದಾಗೆ BMTC ಬಸ್ಸಸ್ ಕೂಡ ಫ್ರೀಕ್ವೆಂಟ್ಲಿ ಇದೆ ಅಲ್ವಾ ಸರ್? ಇದೆ ಮೇಡಮ್, ಕೋಡಿಪಳ್ಳಿ ಮೈನ್ ಬಸ್ ಸ್ಟಾಪ್ 1 ಕಿಲೋಮೀಟರ್ ಇದೆ ಇಲ್ಲಿ, ಜಸ್ಟ್ 1 ಕಿಲೋಮೀಟರ್. ಓಕೆ ಸರ್, ಈ ಲೇಔಟ್ ಇಂದ ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಯರ್ ಬೈ ಇದೆ ಅಲ್ವಾ ಸರ್? 2 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ ಸರ್. ತುಂಬಾ ಜನ ಮೇನ್ ಏನಪ್ಪಾ ಕೇಳೋದಂತ ಹೇಳಿದ್ರೆ, ತುಂಬಾ ಜನ ವರ್ಕ್ ಹೋಗ್ತಾರೆ, ಮೇನ್ ಇವಾಗ ಮೆಟ್ರೋ ಕನೆಕ್ಟಿವಿಟಿ ನೋಡ್ತಾ ಇರ್ತಾರೆ ಸರ್. ಎಲ್ಲರೂ ಹೇಳೋದು ಏನಪ್ಪಾ ಅಂದ್ರೆ, ನಮ್ ಮೆಟ್ರೋ ಸ್ಟೇಷನ್ ಹತ್ರನೇ ನಮ್ಗೆ ಸೈಟ್ ಗಳು ಬೇಕಪ್ಪ ಅನ್ಕೊಳ್ತಾ ಇರ್ತಾರೆ. 2 ಕಿಲೋಮೀಟರ್ಸ್ ಇದೆ ಮೇಡಮ್, ಜಸ್ಟ್ 2 ಕಿಲೋಮೀಟರ್ಸ್. ನೀವು ಆರಾಮ್ ಅವ್ರು ಬಂದು ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಜಸ್ಟ್ 2 ಕಿಲೋಮೀಟರ್ಸ್ ಈ ಲೇಔಟ್ ಇಂದ ಮೆಟ್ರೋ ಸ್ಟೇಷನ್, ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಓಕೆ ಸರ್, ಡೀಟೇಲ್ಸ್ ಏನೋ ಹೇಳಿದ್ರಿ ಸರ್, ಎಲ್ಲರೂ ಕಾಯ್ತಾ ಇರೋದು ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಹೇಳ್ಬಿಟ್ಟು. ಮೇಡಮ್ ನಿಮ್ಗೆ ಬೆಸ್ಟ್ ಪ್ರೈಸ್ 6000 ರೂಪೀಸ್ ಹೇಳ್ತಾ ಇದೀವಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ತೀವಿ. ಯಾರು ಬೇಗ ಬಂದು ನೋಡ್ಕೊಂಡು ಬುಕ್ ಮಾಡ್ಕೊಂತಾರೋ ಅವ್ರಿಗೆ ನೆಗೋಷಿಯಬಲ್, ಇನ್ನು ನೆಗೋಷಿಯಬಲ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನು ನೆಗೋಷಿಯಬಲ್ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಸರ್ ಹೇಳ್ತಾ ಇರೋದು 6000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾರೆ. ಆದ್ರೆ ನಮ್ಮ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಇನ್ನೂ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಅವೈಲೇಬಲ್ ಸಿಗುತ್ತೆ. ಹಾಗೆ ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. ಯಾಕಂದ್ರೆ ಕೇವಲ ಲಿಮಿಟೆಡ್ ಸೈಟ್ಸ್ ಇರೋದು, ಕೇವಲ ಒಂದು 3 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು. ನೋಡ್ತಾ ಇರ್ಬೋದು, ಸರೌಂಡಿಂಗ್ ನೋಡ್ತಾ ಇರ್ಬೋದು, ಅಕ್ಕಪಕ್ಕದಲ್ಲಿ ಸಾಕಷ್ಟು ಒಳ್ಳೆ ಮನೆಗಳ ಕನ್ಸ್ಟ್ರಕ್ಷನ್ ಆಗೋಗಿದೆ. ಯಾರೆಲ್ಲ ಕೆಂಗೇರಿ ಸರೌಂಡಿಂಗ್ ಏನಾದ್ರು ನಮ್ಗೆ ಒಂದು ಒಳ್ಳೆ ಜಾಗದಲ್ಲಿ, ಒಂದು ಒಳ್ಳೆ ಲೇಔಟ್ ಅಲ್ಲಿ ಏನಾದ್ರು ನಮ್ಗೆ ಸೈಟ್ ತಗೋಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ, ಯಾವ್ದೇ ಕಾರಣಕ್ಕೂ ಈ ಲೇಔಟ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದು, ಕೇವಲ ಒಂದು 3 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಬೇಗ ಬುಕಿಂಗ್ಸ್ ಆಗೋಗ್ತಾ ಇದೆ. ಅವಾಗ್ಲೇ 70% ಸರ್ ಹೇಳ್ದಂಗೆ 70% ಅವಾಗ್ಲೇ ಕಂಪ್ಲೀಟ್ ಆಗೋಗಿದೆ. ನೋಡ್ತಾ ಇರ್ಬೋದು, ಮನೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತದೆ. ಹಾಗೆ ಸುಮಾರು ಜನ ಆಗ್ಲೇ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಅವಾಗಲೇ ವಾಸವಾಗೂ ಕೂಡ ಇದಾರೆ. ಹಾಗೆ ಸುಮಾರು ಜನಕ್ಕೆ ಏನಪ್ಪಾ ಇರುತ್ತಂದ್ರೆ, ನಮ್ಗೆ ಮೆಟ್ರೋ ಸ್ಟೇಷನ್ ಹತ್ರದಲ್ಲೇ ಮನೆ ಮಾಡ್ಕೊಂಡು ಬರ್ಬೇಕಪ್ಪ, ಯಾಕಂದ್ರೆ ನಮ್ಗೆ ಟ್ರಾವೆಲಿಂಗ್ ಈಸಿ ಆಗುತ್ತೆ ಅಂತ ಏನಾದ್ರು ಅನ್ಕೊಳ್ತಾ ಇದ್ರೆ, ಸಿಟಿಗೆ ಹತ್ರನೇ ಇರ್ಬೇಕು ಅಂತ ಹೇಳಿದ್ರೆ, ಮೇನ್ ಅಲ್ಲೇ ಇರ್ಬೇಕಂತ ಹೇಳಿದ್ರೆ ನೋಡಿ, ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ನಿಮ್ಗೆ ಇಲ್ಲಿ ನೀರಿನ ಸಮಸ್ಯೆನೂ ಇಲ್ಲ, ಯಾಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಮೇನ್ ಕಾವೇರಿ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಹಾಗಾದ್ರೆ ಇನ್ನು ಯಾರು ಯೋಚನೆ ಮಾಡ್ತಾ ಇದ್ರೆ, ಕೆಂಗೇರಿ ಸರೌಂಡಿಂಗ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ನಾವು ಒಂದು ಸೈಟ್ ತಗೋಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಡೆಫಿನೆಟ್ ಆಗಿ ಒಂದ್ಸಲಿ ಈ ಲೇಔಟಿಗೆ ವಿಸಿಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ವಿನೋದ್ ಸರ್ ಅವರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ, ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಡೀಟೇಲ್ಸ್ ನ ಹೇಳ್ತಾರೆ. ಡೆಫಿನೆಟ್ ಆಗಿ ಒಂದ್ಸಲಿ ಈ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ವಿಸಿಟ್ ಮಾಡಿ ಲೇಔಟ್ಗೆ. ನಿಮ್ಗಂತೂ ಲೇಔಟ್ ಸಕ್ಕದಾಗಿ ಇಷ್ಟ ಆಗೇ ಆಗುತ್ತೆ ಸರ್.
ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೋ ಕೊಟ್ರಿ ಸರ್. ಹಾ ಮೇಡಮ್. ಸರ್ ನಮ್ ಚಾನೆಲ್ ನಿಂದ ಬಂದ್ರೆ ಡೆಫಿನೆಟ್ ಆಗಿ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಹಾಕೊಡಿ ಸರ್. 100% ಮೇಡಮ್. ನಿಮ್ಗೆ ಎಷ್ಟು ಸುಮಾರು ವಿಡಿಯೋ ಮಾಡಿದೀರಾ ನೀವು. ಹೌದು ಸರ್. ಚಾನೆಲ್ ನಮ್ಗೆ ಬಂದ್ರೆ 100% ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಅವರೇ ನಿಮ್ಗೆ ಕಾಲ್ ಮಾಡಿ ಹೇಳ್ಬೇಕು. ಹೌದು. ಓಕೆ ಸರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಹಾ ಮೇಡಮ್. ಸರ್. ಕೊನೆದಾಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಅಂದ್ರೆ ಯಾರು ಮೆಟ್ರೋ ನಿಯರ್ ಬೈ ನೋಡ್ತಾ ಇದ್ದಾರೆ ಅಂತ ಅವ್ರಿಗೆ ಇಮಿಡಿಯೇಟ್ ಆಗಿ ಬಂದ್ ಮಾಡ್ಕೊಳ್ಳಿ. ಯಾಕಂದ್ರೆ ಲೀಗಲ್ ಕನ್ವರ್ಷನ್ ಆಗಿದೆ ಡಾಕ್ಯುಮೆಂಟ್ಸ್. BBMP ಖಾತಾ ಇಂಡಿವಿಜುವಲ್ ಇದೆ, ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಬಹುದು. ಅಪ್ ಟು ಅವ್ರಿಗೆ SR ವ್ಯಾಲ್ಯೂನ 50 ಲಕ್ಷ ಇದೆ ಇಲ್ಲಿ. 50 ಲಕ್ಷ ಲೋನ್, ಒಂದು 30 lakhs ವರೆಗೂ ಲೋನ್ ಆಗುತ್ತೆ ಅವ್ರಿಗೆ. 30 to 30 35 ಲಕ್ಷ ಲೋನ್ ಆಗುತ್ತೆ. ಮಿಕ್ಕಿದ ಅರೇಂಜ್ ಮಾಡ್ಕೊಂಡ್ಬಂದು ಆರಾಮಾಗಿ ರಿಜಿಸ್ಟರ್ ಮಾಡ್ಕೋಬಹುದು ಅಲ್ವಾ ಸರ್? ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಬಹುದು. ಮತ್ತೆ ನಿಮಗೆ ರೋಡ್ ಎಲ್ಲ 40 feet ರೋಡ್ ಇದೆ. ಚೆನ್ನಾಗಿದೆ ಲೊಕೇಶನ್. ನೋಡೋದ್ರಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ವಿನೋದ್ ಗೌಡ ಸರ್ ಅವ್ರು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ, ಅವ್ರಿಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೋಡ್ತಾ ಇರ್ಬೋದಲ್ಲ, ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಸಾಕಷ್ಟು ಮನೆಗಳಾಗೋಗಿದೆ. ಹಾಗೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಇಲ್ಲೂ ಕೂಡ ನೋಡ್ಬೋದು, ನನ್ನ ಲೆಫ್ಟ್ ಸೈಡ್ ಒಂದು ಮನೆ ಕೂಡ ಅವಾಗಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಯಾರೆಲ್ಲ ಕೆಂಗೇರಿ ಸರೌಂಡಿಂಗ್ ಏನಾದ್ರು ಸೈಟ್ ಏನಾದ್ರು ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರೆ, ಒಂದು ಇನ್ವೆಸ್ಟ್ಮೆಂಟ್ಗಾಗ್ಲಿ, ಇಲ್ಲಾಂದ್ರೆ ನಾವೇ ಮನೆ ಕಟ್ಟಿಸ್ಕೊಂಡು ಬರೋಣ ಅಪ್ಪ, ಒಂದು ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ. ಯಾಕಂತ ಹೇಳಿದ್ರೆ ಅವಾಗಲೇ ಸಾಕಷ್ಟು ಜನ ಇಲ್ಲಿ ರೆಂಟಲ್ಗೂ ಕೂಡ ಕೊಟ್ಟಿದ್ರೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂದ್ರೆ ಅವ್ರು ಯಾರಾದ್ರೂ ಕೆಂಗೇರಿ ಸರೌಂಡಿಂಗ್ ಒಂದು ಒಳ್ಳೆ ಬಜೆಟ್ ಅಲ್ಲಿ BBMP ಈ ಖಾತಾ ಆಗಿರೋಂಥ ಸೈಟ್ಸ್ ಆಗಿ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಹಾಗೆ ನಮ್ಮ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಇನ್ನು ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.